ಎಕ್ಸ್‌ಪ್ರೆಸ್ ಕೆನಾಲ್ ಕುರಿತು ಶ್ರೀರಾನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮೈತ್ರಿ ಪಕ್ಷ ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಈ ಜಿಲ್ಲೆಯಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಮಾಗಡಿ ತಾಲೂಕಿಗೆ ನೀರನ್ನ ಕೊಟ್ರೆ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ನಿಮ್ಮನ್ನ ಜನ ಬುದ್ಧಿ ಕಲಿಸ್ತಾರೆ. ಶಿರಾ ಕ್ಷೇತ್ರದ ಶಾಸಕರು ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆಯನ್ನ ವಿರೋಧಿಸಬೇಕು. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್, ಜೆಡಿಎಸ್ ಪಕ್ಷದ ಮುಖಂಡ ಎಸ್ಆರ್ ಗೌಡ, ಆರ್ ಉಗ್ರೇಶ್ ತಿಳಿಸಿದ್ರು. ಇದು ಹೇಮಾವತಿ ಇವತ್ತು ನಮ್ಮ ಬರಪೀಡಿತ ಜಿಲ್ಲೆಗಳಿಗೆ, ಅದರಲ್ಲೂ ತಾಲೂಕುಗಳಿಗೆ ಒಂದು ರೀತಿ ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು. ಈ ಭಾಗದ ಜನ ಇವತ್ತು ಕುಡಿಯುವ ನೀರಿಗೋಸ್ಕರ ಹೇಮಾವತಿಯನ್ನು ಹಲವಾರು ಆಯಾಮಗಳ ಮುಖಾಂತರ ಹೋರಾಟವನ್ನು ಮಾಡಿ ಈ ತಾಲೂಕಿಗೆ ಇವತ್ತು ನೀರಿನ ತಂದಿರತಕ್ಕಂಥ ಹಲವಾರು ಹೋರಾಟಗಾರರ ಪ್ರತಿಫಲವಾಗಿ, ಹಲವಾರು ರಾಜಕಾರಣಿಗಳ ಒಂದು ತ್ಯಾಗದ ಫಲವಾಗಿ ಇವತ್ತು ಹೇಮಾವತಿ ಇವತ್ತು ಶಿರಾ ತಾಲೂಕು ಕೂಡ ಬಂದಿದೆ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇವತ್ತು ಕೃಷ್ಣಾ ಬೇಸಿನ್ಗೆ ನೀರನ್ನು ಕೂಡ ಹರಿಸ್ತಾ ಇದ್ದಾರೆ, ಅದನ್ನು ನಾವು ಖಂಡಿಸ್ತೀವಿ ಎಂಬ ಮಾತನ್ನು ಕೂಡ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಯಾಗಿ, ಈ ರಾಜ್ಯದ ಒಬ್ಬ ಪ್ರಭಾವಿ, ಮುಂದಿನ ನಾನು ಭಾವಿ ಮುಖ್ಯಮಂತ್ರಿ ಅಂತ ಹೋರಾಟ ಮಾಡ್ತಿರ್ತಕ್ಕಂಥ ಒಬ್ಬ ಸಚಿವರುಗಳು ಇವತ್ತು ಇಡೀ ರಾಜ್ಯದ ಯೋಗಕ್ಷೇಮವನ್ನು ಅವರು ನೋಡ್ಕೋಬೇಕಾಗ್ತಕ್ಕಂಥದ್ದು. ಇವತ್ತು ಯಾವ್ಯಾವ ತಾಲೂಕುಗಳಲ್ಲಿ ಇವತ್ತು ಕುಡಿಯ ನೀರಿಗೆ ಆದ್ಯತೆ ಇದೆ, ಅವಕ್ಕೆ ಯಾವುದೇ ಬೇಸಿನ್ನ ಅಡಿನಲ್ಲಿ ಅವಕ್ಕೆ ಅವಕಾಶವನ್ನು ಮಾಡದೆ ಕುಡಿಯ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇಂದಿನ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು, ನ್ಯಾಯಾಲಯಗಳು ತೀರ್ಮಾನ ಮಾಡಿರ್ತಕ್ಕಂಥದ್ದು ಸಹಜ. ಆ ನಿಟ್ಟಿನಲ್ಲಿ ಇವತ್ತು ಹಲವಾರು ನಮ್ಮ ಈ ತಾಲೂಕಿನ ಹೋರಾಟಗಾರರ ಫಲವಾಗಿ ಇವತ್ತು ನಮ್ಮ ತಾಲೂಕು ಕೂಡ ಇವತ್ತು 900.31 MCFT ನೀರು ಇವತ್ತು ನಮಗೆ ಬಂದಿದೆ. ಅದೇ ರೀತಿ ಇವತ್ತು ಮಧುಗಿರಿ ಇರ್ಬೋದು, ಇಂಥ ಒಂದು ಹಲವಾರು ತಾಲೂಕುಗಳಿಗೆ ಇವತ್ತು ನೀರು ಬಂದಿದೆ. ಇದನ್ನ ಒಬ್ಬ ಮಾನ್ಯ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಬೇಸಿನ್ ನಡಿನಲ್ಲಿ ಇವತ್ತು ಮಾತಾಡ್ತಾರೆ ಅಂದರೆ ಈ ರಾಜ್ಯದ ಯಾವ ರೀತಿ ಅವರು ಆಡಳಿತವನ್ನು ನಡೆಸ್ಬೋದು ಎಂಬುದನ್ನ ನಾವು ಸಾರ್ವಜನಿಕರು ಚರ್ಚೆ ಮಾಡಬೇಕಾಗುತ್ತೆ. ಈ ತಾಲೂಕಿನ ಜನ ಅದನ್ನ ಪರಾಮರ್ಶಿಸ್ಬೇಕಾಗ್ತೈತಿ.